ಏನಪ್ಪಾ ಅದಕ್ಕೆ ಏನಾರ ಬರ್ಕೊಳ್ಳಿ, ನಂದೇನದಿಲ್ಲ. ಅದಕ್ಕೋಸ್ಕರ ನಾನು ಹೇಳೋದು, ಅಂತಿಮವಾಗಿ ಯಾವುದೇ ಪಕ್ಷದ ತೀರ್ಮಾನಗಳು ಮಂತ್ರಿ ಆಗೋದಿರ್ಲಿ, ನಾಯಕ ಆಗೋದಿರ್ಲಿ, ಅಂದ್ರೆ ಮುಖ್ಯಮಂತ್ರಿ ಆಗೋದಿರ್ಲಿ, ಉಪಮುಖ್ಯಮಂತ್ರಿ ಆಗೋದಿರ್ಲಿ, ಅಂತಿಮವಾಗಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಪಕ್ಷ ಸಾರಥ್ಯ ವಹಿಸಬೇಕು ಅನ್ನುವಂಥದ್ದು ಇದೆಯಾ ಸರ್? ಯಾರಿಗೆ? ಸಿದ್ದರಾಮಯ್ಯನವರು ಕೂಡ ತುಂಬಾ ಜನ ಅವರಿಗೆ ಒತ್ತಾಯ ಮಾಡ್ತಾ ಇರ್ತಾರೆ. 28ರಲ್ಲಿ ಪಕ್ಷದ ಹಿತದೃಷ್ಟಿಯಿಂದ ತಮಗೂ ಕೂಡ ಈಗ ರಾಜಕಾರಣದಲ್ಲಿ ಈಗ ಇದ್ದೀವಲ್ಲಪ್ಪ, ಇನ್ನು 5 ನಿಮಿಷಕ್ಕೆ ಏನಾಗ್ತದೆ ಅಂತ ಏನು ಹೇಳಕ್ಕಾಗ್ತದ? ನಾನು ಶುಕ್ರವಾರ ರಾತ್ರಿ ಮನೆ ಬಿಟ್ಟು ಬಂದೆ, ಬೆಂಗಳೂರು ಕ್ವಾರ್ಟರ್ಸ್. ಶನಿವಾರ ರಜಾ, ಭಾನುವಾರ ರಜಾ, ಸೋಮವಾರ ಮನೆಯಿಂದ ಹೊರಟೆ. ಎಷ್ಟೊತ್ತಿಗೆ 10:15 ಹೋದ. 11 ಗಂಟೆಗೆ ಅಸೆಂಬ್ಲಿ ಇತ್ತು, ಹೊರಡಕ್ಕಾಗಲ್ಲ, ಹಿಂಗೆ ಜನ ಇದ್ರು. ನಾನು ಅಲ್ಲಿಗೆ ಹೋಗ್ತಿದ್ದಂಗೆನೆ ಈ ತರ ಇದೆಯಪ್ಪ ಅಂತ ಹೇಳು, ನಾನು ಅವಲೇ ರಾಜೀನಾಮೆ ಮಿಸ್ ಆಗ್ತದೆ, ಪ್ರಶ್ನೆ ಬೇರೆ. ಹಂಗೆ ಮಂತ್ರಿ ಇದ್ದವನು ಮನೆಯಿಂದ ಹೋದೆ, ವಿಧಾನಸೌಧಕ್ಕೆ ಹೋಗೋವಾಗ್ಲೂ ಮಂತ್ರಿ ಆಗೋದು, ಆಚೆಗೆ ಬರೋವಾಗ ಮಾಜಿ ಆಗಿ ಬಂದೆ. ಅದರಿಂದ ಪಾಲಿಟಿಕ್ಸ್ ಇಟ್ ಇಸ್ ಎ ಫಾಸ್ಟ್ ಚೇಂಜಿಂಗ್ ಇನ್ಸ್ಟ್ರೂಮೆಂಟ್. ಅದರಿಂದ ಇನ್ನು 2.5 ವರ್ಷದ ಕತೆ ಈಗ ಯಾಕೆ ಕೇಳಕ್ ಹೋಗ್ತೀಯ? ನಾವೇ ಶಾಸ್ತ್ರದ ಗಿಳಿ ಇಟ್ಕೊಂಡು ಕೂತಿದ್ದೀವಿ, ಗಿಳಿ ಶಾಸ್ತ್ರ ಹೇಳೋದಕ್ಕೆ. ಏನೇನ್ ನಡೀತದೆ ನಡೀತಾ ಹೋಗ್ತವೆ. ಈಗ ಸಾರ್ವಜನಿಕ ಸ್ಥಳದಲ್ಲಿ ನಿಷೇಧ ಹೈಕೋರ್ಟ್ ಅಲ್ಲಿ ಇಂಟರ್ಮ್ ಇದು ಕೊಟ್ಟಿದೆ, ಸ್ಟೇ ಕೊಟ್ಟಿದೆ ಏನಂತ ಸರ್ಕಾರದ ನಿರ್ಧಾರಕ್ಕೆ ಸ್ಟೇ ಆಗಿರುವಂತದ್ದು. ನೋಡಿ, ಹೈಕೋರ್ಟ್ ಅಲ್ಲಿ ನಿರ್ಧಾರ ಆದ ಮೇಲೆ ನಾವು ಸರಿ ತಪ್ಪು ಅಂತ ಹೇಳಕ್ ಆಗ್ತದೆ? ಹೇಳ, ಸರ್ಕಾರಕ್ಕೆ ಹಿನ್ನಡೆ ಏನಾಗ್ತದೆ? ನೋಡಿ, ಕೋರ್ಟ್ಗಳು ಕೆಲಸ ಮಾಡ್ತಕ್ಕಂಥದ್ದು ಅವರು ಸಂವಿಧಾನಬದ್ಧವಾಗಿ ಮಾಡ್ತವೆ. ನಾವು ಅದನ್ನ ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕು ಯಾರೊಬ್ಬರಿಗೂ ಇಲ್ಲ. ಆದ್ರೆ ಪ್ರಶ್ನೆ ಮಾಡೋದೇನಪ್ಪ ಅಂದ್ರೆ, ಆ ತೀರ್ಮಾನದ ಮೇಲೆ ಹೈಯರ್ ಕೋರ್ಟ್ಗೆ ಅಪೀಲ್ ಹೋಗ್ಬೋದು, ಅಷ್ಟೇ ಬಿಟ್ರು ಸಾರ್ವಜನಿಕವಾಗಿ ಟೀಕೆ ಮಾಡ್ತಕ್ಕಂಥದ್ದಕ್ಕೆ ಅದು ಸಾಧು ಆಗದೆ ಇರ್ತಕ್ಕಂಥದ್ದು. ಅದರಿಂದ ಅಪೀಲ್ ಹೋಗ್ಬೋದು ಸರ್ಕಾರ, ಹಿನ್ನಡೆ ಅಂತ ನಾನು ಬರ್ಕೊಳ್ಳಿ. ಹಂಗಾರೆ ಏನೆಲ್ಲ ಕೇಂದ್ರ ಸರ್ಕಾರದ ವಿರುದ್ಧ ಎಷ್ಟು ಜಡ್ಜ್ಮೆಂಟ್ಗಳು ಬಂದವೆ ಸುಪ್ರೀಂ ಕೋರ್ಟ್ ಅಲ್ಲಿ, ಹಂಗಾರೆ ಹಿನ್ನಡೆ ಆಗ್ಬಿಡ್ತದ? ಹಂಗೆ ರಾಜ್ಯ ಸರ್ಕಾರ ತೀರ್ಮಾನಗಳಿಗೂ ಕೂಡ ಕೆಲವು ಸರಿ ಕೋರ್ಟ್ಗಳಲ್ಲಿ ಹಿನ್ನಡೆ ಆಗ್ತವೆ. ಅಂದಾಕ್ಷಣಕ್ಕೆ ಅದರಿಂದ ಸರ್ಕಾರಕ್ಕೆ ಹಿನ್ನಡೆ, ಅವಮಾನ, ಅಥವಾ ಬಿದ್ದೋಯ್ತು ಅಥವಾ ರಾಜೀನಾಮೆ ಕೊಡಬೇಕು, ಆ ಥರ ಎಲ್ಲ ಅಲ್ಲ. ಇದು ಒಂದು ನಿರಂತರವಾಗಿ ನಡೀತಕ್ಕಂಥ ಒಂದು ಕಾನೂನು ಹೋರಾಟಗಳು ಎಲ್ಲ ಕಡೆ ಇರ್ತವೆ. ಆ ಕಾನೂನು ಹೋರಾಟದಲ್ಲಿ ಕೆಲವೊಮ್ಮೆ ಸರ್ಕಾರದ ಪರನೂ ಆಗ್ತವೆ, ಸರ್ಕಾರದ ವಿರುದ್ಧನೂ ಆಗ್ತವೆ. ಎರಡು ಒಂದೇ ರೀತಿಯಲ್ಲಿ ಸ್ವೀಕಾರ ಮಾಡ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ನಡೀಲಪ್ಪ, ಹೋಗೋಣ, ಲೇಟ್ ಆಗೋಯ್ತು.